ನಿರೂಪಣೆ ಮಾಡಿದ್ದಕ್ಕೆ ಇವರು ಒಂದು ದೊಡ್ಡ ಚಪ್ಪಾಳೆ ಕೊಡೋದು ಬಹಳ ಅದ್ಭುತವಾಗಿ. ತುಂಬ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಗಣ್ಯರು ಕಾರಣ ಅಂತ ನೀವು ಅಂದ್ಕೊಂಡಿದ್ದೀರಿ. ಇವರೆಲ್ಲರೂ ಇಷ್ಟು ನಗುಮುಗದಿಂದ ಇರಲಿಕ್ಕೆ ನೀವೇ ಕಾರಣ. ಈ ಸಭಿಕರು ಇಲ್ಲ ಅಂತ ಹೇಳಿದ್ರೆ ಯಾವ ಸಭೆ ನಡೆಯೋದಿಲ್ಲ, ಯಾವ ಕಾರ್ಯಕ್ರಮಕ್ಕೆ ಕಳೆಗಟ್ಟೋದಿಲ್ಲ, ಯಾವ ಕಾರ್ಯಕ್ರಮವೂ ಚಂದ ಮೂಡಿ ಬರೋದಿಲ್ಲ. ಅದಕ್ಕಾಗಿ ನೀವು ಇಷ್ಟೊತ್ತು ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ. ಎನಿ ಆರ್ಟಿಸ್ಟ್, ಪೇಷನ್ಸ್ ಈಸ್ ಸಚ್ ಅ ವೆಲ್ತ್ ವಿಚ್ ಕೆನಾಟ್ ಬಿ ಪ್ಯಾರಲಲ್ಡ್ ವಿತ್ ಎನಿ ಅದರ್ ವೆಲ್ತ್. ಆ ತಾಳ್ಮೆಯನ್ನು ನಾವು ಎಲ್ಲಿ ಕಲ್ತ್ಕೊಂಡ್ಬಿಡ್ತೀವಿ ಚಿಕ್ಕಂದಿನಿಂದ. ಸಾಧನೆಯಿಂದ ಮೊದಲುಗೊಂಡ ಈ ಸಂಭ್ರಮದ ರಾಜ್ಯೋತ್ಸವದ ಕಾರ್ಯಕ್ರಮ ಕೊನೆಗೊಳ್ಳುವ ಸಮಯ ಬಂದಿದೆ. ಎಲ್ಲ ಕಾರ್ಯಕ್ರಮಗಳು ಹಾಗೆ ಸ್ಟಾರ್ಟ್ ಆಗ್ತದೆ, ಆಮೇಲೆ ಅದಕ್ಕೆ ಕೊನೆ ಇದ್ದೇ ಇರ್ತದೆ. ಆ ಒಂದು ಸಮಯ ಈಗ ಬಂದಿದೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಮು ಎಂಬ ಉದಾತ್ತ ಧ್ಯೇಯ ಏನಂದರೆ, ಇವಾಗೆಲ್ಲ ಹೇಳಿದರು ತಾಳ್ಮೆ ಅಂತ. ಕನ್ನಡಿಗರಲ್ಲಿ ಇದು ತುಂಬ ಹಿಂದೆ ಬಂದಿರುವಂಥದ್ದು. ತಾಳ್ಮೆಯನ್ನು ನಮ್ಮ ಸಂಪತ್ತಾಗಿತ್ತು ಅಂತ ಒಂದು ಉದಾತ್ತ ಇದಿರುವ ಈ ಒಂದು ಸಮುದಾಯ ತುಂಬ ಸಮಯದ ನಂತರ ಒಂದು ಏಕೀಕರಣವನ್ನು ಅನುಭವಿಸಿ ಈ ನಾಡು ನುಡಿ ಕರ್ನಾಟಕ ಎನ್ನುವ ಒಂದು ಇದು ಬಂತು. ಅದಕ್ಕೆ ಶ್ರಮಿಸಿದ ಎಲ್ಲ ಮಹಾನ್ ಚೇತನಗಳಿಗೆ ಮೊದಲು ವಂದನೆಯನ್ನು ಸಲ್ಲಿಸ್ತೇನೆ. Sir, please. Sir, please. I would like to request presenting this memento. ಕೇಂದ್ರೀಯ ತೆರಿಗೆ ಇಲಾಖೆಯಿಂದ ಮತ್ತೆ ಸೀಮಾ ಸುಂಕ ಇಲಾಖೆಯಿಂದ ಕನ್ನಡ ರಾಜ್ಯೋತ್ಸವದ ಒಂದು ಸಂಭ್ರಮ. ಇಲ್ಲಿನ ಕನ್ನಡ ಸಂಘ ಪ್ರಾರಂಭ ಆಗಿ 25 ವರ್ಷ ಆಗಿದೆ. ಕನ್ನಡಿಗರೆಲ್ಲರೂ ಮತ್ತೆ ಇಲಾಖೆಯಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಒಂದು ರಾಜ್ಯೋತ್ಸವದ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಮತ್ತೆ ಅರುಣ್ ಯೋಗಿರಾಜ್ ಅವರನ್ನು ಕೂಡ ಅತಿಥಿಗಳಾಗಿ ಕರೆದಿದ್ರು. ಬಹಳ ಖುಷಿಯಿಂದ ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೆಲ್ಲ ಕಾರ್ಯಕ್ರಮವನ್ನು ನೋಡಿ ತುಂಬಾ ಖುಷಿಯಾಗಿದೆ. ಸೊ ಎಲ್ಲರ ಜೊತೆಗೆ ಬೆರೆತು ಇಲಾಖೆಯವರು ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದು ಬಹಳ ಖುಷಿ ಆಯ್ತು. ತಮ್ಮೆಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು. ಮೊದಲನೇದಾಗಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ನಾನು ಬಹಳ ಧನ್ಯವಾದ ತಿಳಿಸ್ತೀನಿ ನಮ್ಮ ಆದಾಯ ತೆರಿಗೆ ಇಲಾಖೆ GST ಡಿಪಾರ್ಟ್ಮೆಂಟ್ ಅವರಿಗೆ. ಆಗ್ಲೇ ಹೇಳಿದಾಗೆ ನಾವೆಲ್ಲ ಕನ್ನಡಿಗರು ಬಹಳ ತಾಳ್ಮೆ ಉಳ್ಳವರು, ಎಲ್ಲರನ್ನೂ ನಮ್ಮವ್ರನ್ನಾಗಿ ಪ್ರೀತಿಸಿ ಅವರಲ್ಲಿ ನಮ್ಮೊಬ್ಬರಾಗಿ ನಮ್ಮಲ್ಲಿ ಅವರನ್ನು ಒಂದಾಗಿಸಿಕೊಂಡು ಒಂದು ಸುಂದರ ಕಲೆ ಮತ್ತೆ ಸಂಸ್ಕೃತಿಯ ಒಳಗೊಂಡು ನಮ್ಮ ಕರ್ನಾಟಕ ಮುನ್ನುಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಸಮಯದಲ್ಲಿ ಭಾರತ ಮಾತೆ ಅಥವಾ ಕನ್ನಡ ಭುವನೇಶ್ವರಿ ಅವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಲಾಖೆಯ ಕನ್ನಡ ಸಂಘ ಆಯೋಜಿಸಿರತಕ್ಕಂತ ಈ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಿಷಬ್ ಶೆಟ್ಟಿ ಅವರು ಬಂದಿದ್ರು. ಹಾಗೇನೆ ಅವರ ಜೊತೆಗೆ ಅರುಣ್ ಯೋಗಿರಾಜ್, ಇವರು ಶಿಲ್ಪಿ, ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಬಾಲರಾಮನನ್ನ ಕೆತ್ತಿದಂತ ಶಿಲ್ಪಿ. ಇವರೊಂದಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಕೊಟ್ರಸ್ವಾಮಿ ಅವರು ನಮ್ಮೊಟ್ಟಿಗಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೇಂದ್ರೀಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರಾದಂಥ ಕಾಜಲ್ ಸಿಂಗ್ ಅವರು, ಆಮೇಲೆ ಸಹ ಅಧ್ಯಕ್ಷತೆಯನ್ನ ಶ್ರೀಯುತ
ಆಶೀಶ್ ಚಂದನ್ ಅವರು ವಹಿಸಿದ್ರು. ಈ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಎನ್ ಜೆ ರವಿಶೇಖರ್ ಅವರಿದ್ರು. ಕಾರ್ಯದರ್ಶಿಯಾಗಿ ನಾನು, ಕುಲಕರ್ಣಿ, ನನ್ನೊಂದಿಗೆ ಕಾರ್ಯದರ್ಶಿ ಇನ್ನೊಬ್ರು ಕಾರ್ಯಕಾರಿ ಅಧ್ಯಕ್ಷರಾಗಿ ಜಂಟಿ ನಿರ್ದೇಶಕರಾದ ಶ್ರೀಯುತ ಶ್ರೇಯಸ್ KM ಅವರು ಇದ್ರು. ಇನ್ನು ಏನೇನು ಕನ್ನಡ ಚಟುವಟಿಕೆಗಳ ಕುರಿತಾಗಿ ಹೇಳೋದೇ ಆದ್ರೆ, ನಾವು ನಗರದ ಕೇಂದ್ರ ಸರ್ಕಾರಿ ನೌಕರರಿಗಾಗಿ ಹಲವಾರು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ವಿ. ಆ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಇವತ್ತು ಬಹುಮಾನಗಳನ್ನು ನೀಡಲಾಯಿತು. ಸರಿಸುಮಾರು 30 ಜನ ಸ್ಪರ್ಧಿಗಳು ಇವತ್ತು ಬಹುಮಾನಗಳನ್ನು ಸ್ವೀಕರಿಸಿದ್ರು. ನಂತರ ನಮ್ಮ ಇಲಾಖೆಯಲ್ಲಿ ಉತ್ಕೃಷ್ಟ ಸೇವೆಯನ್ನು ಮಾಡಿರ್ತಕ್ಕಂಥ 3 ಮಹನೀಯರಿಗೆ ಸತ್ಕಾರ ಮಾಡಲಾಯಿತು. ಅದರಲ್ಲಿ ನಾನು ಒಬ್ಬನ ಸಂತಸ ವಿಷಯ ಅಂತಂದ್ರೆ, ಇನ್ನೊಬ್ರು ಪ್ರವೀಣ್ ಕುಮಾರ್ ಹಾಗೂ ಗೋಪಾಲ್ ಕೃಷ್ಣ, ಒಬ್ರು ಕ್ರಿಕೆಟ್ ಪ್ಲೇಯರು ಮತ್ತೆ ಅಂತಾರಾಷ್ಟ್ರೀಯ ಛಾಯಾಗ್ರಾಹಕರು. ಎಷ್ಟು ವರ್ಷದಿಂದ ಈ ತರ ಆಚರಣೆ ಈ ಆಚರಣೆ ನಮ್ಮ ಸಂಘ ಹುಟ್ಟಿದ್ದು 1985ರಿಂದ ಇಲ್ಲಿ ತನಕ ಸತತವಾಗಿ ನಡ್ಕೊಂಡು ಬಂದಿದೆ. ಬೆಳಗ್ಗೆ 11 ಗಂಟೆಗೆ ನಾವು ಧ್ವಜಾರೋಹಣ ಮಾಡಿದ್ವಿ. ಈ ಧ್ವಜಾರೋಹಣ ಸಮಾರಂಭ ಮಾಡೋದು ಕೆಲವು ಬೆರಳಿಕೆ ಅಂತ ಒಂದು ಸಂಸ್ಥೆಗಳು, ಅದರಲ್ಲಿ ನಮ್ಮದು ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಸತತ 40 ವರ್ಷಗಳಿಂದ ನಾವು ಧ್ವಜಾರೋಹಣ ಪ್ಲಸ್ ಈ ರಾಜ್ಯೋತ್ಸವ ಸಮಾರಂಭ ವೇದಿಕೆ ಕಾರ್ಯಕ್ರಮ ಎರಡೂ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಾವು ಕೇಂದ್ರೀಯ ತೆರಿಗೆ ಮತ್ತು ಸೀಮಾ ಸುಂಕ ಇಲಾಖೆ ವತಿಯಿಂದ ಇವತ್ತು ನಮ್ಮ ಇಡೀ ಕರ್ನಾಟಕದಾದ್ಯಂತ ಇದು ಬೆಂಗಳೂರು ವಲಯ ಇರೋದು. ಬೆಂಗಳೂರು ವಲಯದ ಪರವಾಗಿ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡಿದ್ದೇವೆ. ನಮ್ಮ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿಯವರು ಮತ್ತು ರಾಮ ಮಂದಿರದ ಮೂರ್ತಿಯನ್ನು ನಿರ್ಮಿಸಿದಂಥ ಶಿಲ್ಪಿಗಳಾದಂಥ ಅರುಣ್ ಯೋಗಿರಾಜ್ರವರು ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಮತ್ತು ಗೌರವ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಈ ವಲಯದ ಬೆಂಗಳೂರು ವಲಯದ ಕನ್ನಡ ಸಂಘಕ್ಕೆ ಈಗಾಗಲೇ 25 ವರ್ಷ ಆಗಿದೆ. ಇವತ್ತು ಇವೆಲ್ಲ ತಾವು ನೋಡ್ಬೋದು, ತುಂಬಾ ಸಂಭ್ರಮ. ಬರೀ ಕೇಂದ್ರೀಯ ತೆರಿಗೆ ಮತ್ತು ಸೀಮಾ ಸುಂಕ ಇಲಾಖೆ ಮಾತ್ರ ಅಲ್ಲ ಆಯೋಜಿಸಿದ್ ನಾವು, ಆದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಕೇಂದ್ರೀಯ ಕಚೇರಿಗಳೇನಿದ್ದಾವೆ ಅಲ್ಲಿಯ ಎಲ್ಲ ಉದ್ಯೋಗಿಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಹಲವಾರು ಕವಿಗೋಷ್ಠಿ ಮತ್ತೆ ಕವನ ವಾಚನ ಅಲ್ಲದೆ ಕವನ ಬರಿತಕ್ಕಂಥ ಸ್ಪರ್ಧೆ, ಪ್ರಬಂಧ ಬರಿತಕ್ಕಂಥ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಈ ತರ ಹಲವು ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ವಿ. ಇವತ್ತು ಆ ವಿಜೇತರುಗಳು ಕೂಡ ಎಲ್ಲರಿಗೂ ಪ್ರಶಸ್ತಿ ವಿತರಣೆ ಕೂಡ ನಾವು ಮಾಡಿದ್ದೇವೆ. ನಮ್ಮ ಕವಿ ನಿಸಾರ್ ಅಹಮದ್ ರವರು ಹೇಳ್ತಾರ, ನಾವು ಇದನ್ನ ಬರೀ ನವೆಂಬರ್ಗೆ ಅಥವಾ ನವೆಂಬರ್ 1ಕ್ಕೆ ಮಾತ್ರ ಸೀಮಿತಗೊಳಿಸದೆ ಇದನ್ನ ಒಂದು ನಿತ್ಯೋತ್ಸವವನ್ನಾಗಿ ಇದೊಂದು ನಿತ್ಯೋತ್ಸವವನ್ನಾಗಿ ಮತ್ತೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಈ ಕರ್ನಾಟಕದ ಮಣ್ಣಿನಲ್ಲಿ ಜೀವನವನ್ನು ನಡೆಸಿಕೊಂಡು ಬಂದಂತಹ ಯಾರೇ ಆಗಿರ್ಬೋದು, ಇಲ್ಲಿ ಉದ್ಯೋಗಿಗಳಾಗಿರ್ಬೋದು, ಇಲ್ಲಿಯ ಒಬ್ಬ ಸಹಜ ಸಾಮಾನ್ಯ ನಾಗರಿಕನಾಗಿರ್ಬೋದು, ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ತತ್ವ ಸಿದ್ಧಾಂತಗಳನ್ನ ತಿಳಿಪಡಿಸುವ ರೀತಿಯಲ್ಲಿ ಬರೀ ಭಾಷೆ ಅಲ್ಲ ಕನ್ನಡತನವನ್ನ ಪಸರಿಸೋಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ನಾನು ತಮಗೆ ಹೇಳಿದೆ. ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರು, ನಟ, ನಿರ್ಮಾಪಕ, ನಿರ್ದೇಶಕರವರು, ಮತ್ತು ರಾಮ ಮಂದಿರದ ಶ್ರೀರಾಮರ ಮೂರ್ತಿಯನ್ನ ಕೆತ್ತನೆ ಮಾಡಿದಂಥ ಶಿಲ್ಪಿ ಅರುಣ್ ಯೋಗಿರಾಜ್ರವರು. ಅವರು ಬಂದು ಇಷ್ಟೊಂದು ನಮಗೆ ಸಮಯ ಕೊಟ್ಟು ಕಾರ್ಯಕ್ರಮ 1-1.5 ಗಂಟೆಗಳ ಕಾಲ ನಡೆದರೂ ಕೂಡ ಅವರು ತಾಳ್ಮೆಯಿಂದ ನಮ್ಮ ಜೊತೆ ಇದ್ದು ನಮ್ಮೆಲ್ಲರ ಹೆಮ್ಮೆ ಸಂತೋಷವನ್ನ ಇಮ್ಮಡಿಗೊಳಿಸಿದ್ದಾರೆ. ಇನ್ನು ವರ್ಷವಿಡೀ ಕನ್ನಡದ ಕಾರ್ಯಕ್ರಮ ರಾಜ್ಯೋತ್ಸವ ಅಂತೇಳಿ ಹಬ್ಬವನ್ನ ನಾವು ಯಾವುದೋ ವರ್ಷದಲ್ಲಿ ಒಂದ್ಸರಿ ಆಚರಣೆ ಮಾಡಿದ್ರು ಕೂಡ ಕನ್ನಡದ ಕಾರ್ಯಕ್ರಮಗಳು ಈ ಇಲಾಖೆಯಲ್ಲಿ ನಡೀತಾನೆ ಇರ್ತವೆ. ಅದು ಪ್ರಬಂಧ ಸ್ಪರ್ಧೆ ಇರ್ಬೋದು, ಆಶುಭಾಷಣ ಸ್ಪರ್ಧೆ ಇರ್ಬೋದು, ಕವನ ಬರಿತಕ್ಕಂಥ ಸ್ಪರ್ಧೆ ಇರ್ಬೋದು. ಕನ್ನಡದ ಕಾರ್ಯಕ್ರಮಗಳನ್ನ ನಮ್ಮೆಲ್ಲ ಸಹೋದ್ಯೋಗಿಗಳಿದ್ದಾರೆ. ನಮ್ಮ ಜಾಯಿಂಟ್ ಕಮಿಷನರ್ಸ್ ಇರ್ಬೋದು, ಡೆಪ್ಯೂಟಿ ಕಮಿಷನರ್ಸ್ ಇರ್ಬೋದು, ನಮ್ಮ ಸೂಪರಿಂಟೆಂಡೆಂಟ್ಸ್ ಇರ್ಬೋದು, ನಮ್ಮ ಆಡಳಿತಾಧಿಕಾರಿಗಳು ಇರ್ಬೋದು, ಎಲ್ಲರಿಗೂ ಕೂಡ ಈ ಕನ್ನಡದ ಒಂದು ಉತ್ಸಾಹ ಮತ್ತು ಕನ್ನಡದ ಕಾರ್ಯವನ್ನ ಮಾಡೋದ್ರಲ್ಲಿ ಯಾವಾಗಲೂ ಅವರಿಗೆ ಅದಮ್ಯ ಉತ್ಸಾಹ. ಇದು ವರ್ಷ ಪೂರ್ತಿ ಆ ತರದ ಚಟುವಟಿಕೆಗಳು ನಡೀತಾ ಇರ್ತವೆ. ಹಬ್ಬನ ನಾವು ವರ್ಷಕ್ಕೊಂದ್ಸರಿ ಮಾಡ್ತೀವಿ.